ಸಿಬಿಐ ಇದು ಇವತ್ತೇನು ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಆಗಿದೆ. ಅಂದರೆ ಸಿಬಿಐ ಒಂದು ವೇಳೆ ಏನಾದರೂ ತನಿಖೆ ತಗೋಬೇಕಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನೋ ಒಂದು ಡಿಸಿಷನ್, ಜೊತೆಗೆ ರಾಜ್ಯಪಾಲರು ಏನಾದ್ರು ಪತ್ರ ಬರೀಬೇಕಂದ್ರೆ ಸಹ ಸರ್ಕಾರ ಸಚಿವ ಸಂಪುಟದ ಗಮನಕ್ಕೆ ತರಬೇಕನ್ನೋ ಒಂದು. ಅದು ಹಿಂಗೆ ರೀ. ಯಾವುದು ಮಮತಾ ಬ್ಯಾನರ್ಜಿ ಮಾಡಿದಾಗ ಇದು ಒಂದು ಎರಡನೇ ಮಮತಾ ಬ್ಯಾನರ್ಜಿ ಇವೆಲ್ಲ ಹಿಂಗೆ ನಡಿವೆ. ಪಶ್ಚಿಮ ಬಂಗಾಳದ ಆದಮ್ಯಾಗ ಇವರು ನೋಡ್ರಿ, ಯಾರು ಬೇಕಾದವ್ರು ಏನು ಬೇಕಾದ್ರೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ, ಹೊಸ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಸೇರಿಸ್ತೀನಿ ಅಂತ ಅಂದ್ರೆ ಇವ್ರ ಕೈಯಾಗ ಗೆಲ್ಲೋದು. ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ, ಕೇಂದ್ರಗಳಿಗೆ ಏನು ಅಧಿಕಾರ ಇದೆ, ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಾರ. ಅದರ ಪ್ರಕಾರ ಸಂವಿಧಾನ ನಡೀತೈತೆ ಹೊರತು ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ. ಸರ್, ಇವತ್ತು ಸಿಬಿಐ ಇದು ಇವತ್ತೇನು ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಆಗಿದೆ. ಅಂದರೆ ಸಿಬಿಐ ಒಂದು ವೇಳೆ ಏನಾದರೂ ತನಿಖೆ ತಗೋಬೇಕಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನೋ ಒಂದು ಡಿಸಿಷನ್, ಜೊತೆಗೆ ರಾಜ್ಯಪಾಲರು ಏನಾದ್ರು ಪತ್ರ ಬರೀಬೇಕಂದ್ರೆ ಸಹ ಸರ್ಕಾರ ಸಚಿವ ಸಂಪುಟದ ಗಮನಕ್ಕೆ ತರಬೇಕನ್ನೋ ಒಂದು. ಅದು ಹಿಂಗೆ ರೀ. ಯಾವುದು ಮಮತಾ ಬ್ಯಾನರ್ಜಿ ಮಾಡಿದಾಗ ಇದು ಒಂದು ಎರಡನೇ ಮಮತಾ ಬ್ಯಾನರ್ಜಿ ಇವೆಲ್ಲ ಹಿಂಗೆ ನಡಿವೆ. ಪಶ್ಚಿಮ ಬಂಗಾಳದ ಆದಮ್ಯಾಗ ಇವರು ನೋಡ್ರಿ, ಯಾರು ಬೇಕಾದವ್ರು ಏನು ಬೇಕಾದ್ರೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ, ಹೊಸ ರಾಜ್ಯಾಂಗ ವ್ಯವಸ್ಥೆಯಲ್ಲಿ ಹೊಸ ಸೇರಿಸ್ತೀನಿ ಅಂತ ಅಂದ್ರೆ ಇವ್ರ ಕೈಯಾಗ ಗೆಲ್ಲೋದು. ನಮ್ಮ ಸಂವಿಧಾನ ಪ್ರಕಾರ ಈ ದೇಶದಲ್ಲಿ ರಾಜ್ಯಗಳಿಗೆ ಏನು ಅಧಿಕಾರ ಇದೆ, ಕೇಂದ್ರಗಳಿಗೆ ಏನು ಅಧಿಕಾರ ಇದೆ, ಅದನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಎಲ್ಲನೂ ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಾರ. ಅದರ ಪ್ರಕಾರ ಸಂವಿಧಾನ ನಡೀತೈತೆ ಹೊರತು ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರಿಂದ ಈ ದೇಶ ಈ ರಾಜ್ಯ ನಡೀದಿಲ್ಲ.